Hi everyone, welcome to Jnanajyoti Navodaya coaching classes MK Hubballi. Myself Preeti Shivanand Mavinkop. So today we are discussing about passage second. ಇವತ್ತಿನ ಅವಧಿಯಲ್ಲಿ ನಾವೇನು ಮಾಡೋಣ ಎರಡನೇ ಪ್ಯಾಸೇಜನ್ನು ಅಧ್ಯಯನ ಮಾಡೋಣ. ಸೊ ನೀವು ಪ್ಯಾಸೇಜನ್ನು ಯಾವ ರೀತಿ ಓದಬೇಕಂತಂದ್ರೆ ಪ್ಯಾಸೇಜ್ ಓದುವಾಗ ತುಂಬ ಲಕ್ಷ್ಯ ಕೊಟ್ಟು ಒಂದೊಂದು ಲೈನ್ ಮನಸ್ಸಿನಲ್ಲಿ ಇಟ್ಕೊಂತು ಓದಬೇಕು. ಸೊ ಪ್ಯಾಸೇಜ್ ಯಾಕಂತಂದ್ರೆ ಅದು ಬಹಳ ಉಪಯೋಗಕಾರಿ ಇದೆ. ಸೊ multi uses in passage and all competitive exam and Navodaya ಆದರ್ಶ ಮೊರಾರ್ಜಿ ಪರೀಕ್ಷೆಗಳಿಗೆ ಈ ಪ್ಯಾಸೇಜ್ ಏನಕತಿ ಭಾಳ ಯೂಸ್ಫುಲ್ ಆಕೈತಿ. ಸೊ ಆದ್ದರಿಂದ ನೀವು ಏನು ಮಾಡಬೇಕು, ಈ ಪ್ಯಾಸೇಜನ್ನು ಓದುವಾಗ ಭಾಳ ಲಕ್ಷ್ಯ ಕೊಟ್ಟು ಅಭ್ಯಾಸ ಮಾಡಬೇಕು. ಸೊ ನಾ ಈ ಪ್ಯಾಸೇಜನ್ನು ಯಾವ ರೀತಿ ಓದಬೇಕಂತ ಹೇಳ್ಕೊಡ್ತೀನಿ, ತಾವು ನೋಡ್ರಿ. ಸೊ ಡಾಕ್ಟರ್ B.R. Ambedkar is known to the mass as the architect of the Indian Constitution. Bhimrao Ambedkar was born as the 14th son of Ramji at Ambewade village in Ratnagiri district of Maharashtra. He was born on April 14, 1891. His full name was Bhimrao Ramji Ambedkar. Even while studying at school, he happened to know the feelings of the high and low which was deep rooted in the society and felt very bad about them untouchably as a social evil. Ambedkar studied at the Episton College, Bombay and obtained BA degree. He secured a job under the patronage of His Highness the Maharaja of Baroda and went to the America and returned to India in 1917 with his PhD. He got a job of higher merit later. He went to London and returned as barrister. Ambedkar became the first law minister of India. He worked day and night of formulated the constitution of independent India. He made few provisions for the development of low caste people in the constitution. He became a Buddhist on 14 October 1956 for peace of mind. People of India called him Baba Saheb. Ambedkar passed away on December 6, 1956. Statues of Ambedkar are installed in almost all big cities of country as a mark of respect to that great leader. ಸೊ ಪ್ಯಾಸೇಜನ್ನು ಯಾವ ರೀತಿ ಓದಬೇಕಂತ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಆ ಪ್ಯಾಸೇಜ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ತಿಳ್ಕೊಳ್ರಿ, ಅಂದರೆ ಆ ಪ್ಯಾಸೇಜ್ ಯಾವ ರೀತಿ ಇದೆ ಅನ್ನೋದನ್ನು ನೀವು ತಿಳ್ಕೊಳ್ರಿ. ಸೊ ಡಾಕ್ಟರ್ B.R. Ambedkar B.R. Ambedkar is known to the mass as the architect of the Indian Constitution. Constitution, it means ಸಂವಿಧಾನ. ಕಾನ್ಸ್ಟಿಟ್ಯೂಷನ್ ಅಂತಂದ್ರೇನು, ಸಂವಿಧಾನ. ಸೊ ಡಾಕ್ಟರ್ B.R. Ambedkar ಈಸ್ ನೋನ್ ಟು ದಿ ಮಾಸ್ ಆಫ್ ಆರ್ಕಿಟೆಕ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆರ್ಕಿಟೆಕ್ಟ್ ಇಟ್ ಮೀನ್ಸ್ ವಾಸ್ತುಶಿಲ್ಪಿ, ಅಂದರೆ ಸಂವಿಧಾನದ ಶಿಲ್ಪಿ ಯಾರಂತಂದ್ರು ಡಾಕ್ಟರ್ B.R. Ambedkar. ಡಾಕ್ಟರ್ ಅಂಬೇಡ್ಕರ್ ಈಸ್ ಅ ಸಂವಿಧಾನದ ಶಿಲ್ಪಿ ಅಂತಂದ್ರೆ ಡಾಕ್ಟರ್ B.R. Ambedkar ಅವರನ್ನು ಏನಂತ ಕರಿತೀರಂತ, ಸಂವಿಧಾನದ ಶಿಲ್ಪಿ ಅಂತೇಳಿ ಕರಿತೀರಂತ. ಸೊ Bhimrao Ambedkar was born as the 14th son of Ramji at Ambewade village in Ratnagiri district of Maharashtra. ಸೊ ಡಾಕ್ಟರ್ B.R. Ambedkar ಅಂತಂದ್ರೆ ಇನ್ನೊಂದು, B.R. ಅಂತಂದ್ರೆ ಇನ್ನೊಂದು ಭೀಮ್ ರಾವ್. ಬಿ ಅಂತಂದರೆ ಭೀಮ್, ಆರ್ ಅಂತಂದರೆ ರಾವ್, ಭೀಮ್ರಾವ್ ಅಂಬೇಡ್ಕರ್. ಇದು ಅಂಬೇಡ್ಕರ್ ಅವರ ಪೂರ್ಣ ಹೆಸರು. Bhimrao Ambedkar was born on 14th son of Ramji. ಅಂದರೆ ರಾಮ್ಜಿ ಅವರಿಗೆ 14ನೇ ಮಗನಾಗಿ ಅಂಬೇಡ್ಕರ್ ಅವ್ರು ಏನು ಮಾಡ್ತಾರೋ ಜನಿಸ್ತಾರು. ಸೊ ಅವ್ರು ವಿಲೇಜ್ ಯಾವುದಂತಂದ್ರೆ ಅಂಬೇವಾಡಿ ವಿಲೇಜ್ ಇನ್ ರತ್ನಾಗಿರಿ ಡಿಸ್ಟಿಕ್, ಮಹಾರಾಷ್ಟ್ರದ ರತ್ನಾಗಿರಿ ಜಿಲ್ಲೆಯ ಅಂಬೇವಾಡಿ ಗ್ರಾಮದಲ್ಲಿ ಡಾಕ್ಟರ್ B.R. Ambedkar ಅವರು ಜನಿಸ್ತಾರು. ಸೊ
ಹಿ ವಾಸ್ ಬಾರ್ನ್ ಆನ್ ಏಪ್ರಿಲ್ 14, 1894. ಸೊ ಅವರ ಬರ್ತ್ ಡೇಟ್ ಅಂತಂದ್ರೆ ಅವ್ರು ಹುಟ್ಟಿದ ದಿನ ಯಾವುದು ಅಂತಂತಂದ್ರೆ ಏಪ್ರಿಲ್ 14 ಮತ್ತು 1891. ಏಪ್ರಿಲ್ 14, 1891ರಂದು ಅಂಬೇಡ್ಕರ್ ಅವರು ಎಲ್ಲಿ ಜನಿಸ್ತಾರೆ ಅಂತಂದ್ರೆ ಮಹಾರಾಷ್ಟ್ರದ ರತ್ನಾಗಿರಿ ಜಿಲ್ಲೆಯ ಅಂಬಾವಡೆ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಜನನವಾಗ್ತೈತಿ. ಸೊ ನೆಕ್ಸ್ಟ್ ಹೀಸ್ ಫುಲ್ ನೇಮ್ ವಾಸ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್. ಸೊ ನಾ ಆಗಲೇ ಹೇಳಿದ್ನಲ್ಲ ಅದೇ ರೀತಿ ಅವ್ರ ಫುಲ್ ನೇಮ್ ಅಂತಂದ್ರೆ ಅವ್ರ ಪೂರ್ಣ ಹೆಸರು ಏನಂತಂದ್ರೆ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್, BR ಅಂಬೇಡ್ಕರ್, ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್. Even while studying at school, he happened to know the feelings of the high and low, which was deep rooted in the society. He felt very bad about them untouchability and was a social evil. ಸೊ ಅವ್ರು ಏನಿರ್ತೈತೆ ಅಂತ ಅವ್ರ ಶಾಲಾ ದಿನಗಳಲ್ಲಿ ಅಧ್ಯಯನ ಮಾಡುವಂಥ ಸಮಯದಲ್ಲಿ ಅಂತಂದ್ರೆ ಅವ್ರ ಶಾಲೆಯ ವೇಳೆಯಲ್ಲಿ ಅವ್ರಿಗೇನಿರ್ತೈತೆ ಅಂದ್ರೆ ಅನ್ಟಚಬಿಲಿಟಿ ಅಂತಂದ್ರೇನು ಅಸ್ಪೃಶ್ಯತೆ. ಅನ್ಟಚಬಿಲಿಟಿ ಇಟ್ ಮೀನ್ಸ್ ಅಸ್ಪರ್ಶತೆ. ಅನ್ಟಚಬಿಲಿಟಿ ಅಂತಂದ್ರೇನು ಅಸ್ಪರ್ಶತೆ. ಅವರು ಶಾಲಾ ದಿನಗಳಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ನೋ ದಿ ಫೀಲಿಂಗ್ಸ್ ಹೈ ಆ್ಯಂಡ್ ಲೋ ವಿಚ್ ಡೀಪ್ ರೂಟೆಡ್ ಇನ್ ಸೊಸೈಟಿ ಫೆಲ್ಟ್ ವೆರಿ ಬ್ಯಾಡ್. ಅಂತಂದ್ರೆ ಸೊಸೈಟಿ ಅಂದ್ರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮೇಲು ಕೀಳು ಅಂತಸ್ತು ಮತ್ತು ಅಸ್ಪರ್ಶತೆ ಬಗ್ಗೆ ಅವರು ತುಂಬ ಗಮನವನ್ನು ಕೊಡ್ತಿರ್ತಾರೆ. ಅಂತಂದ್ರೆ ಈ ಅಸ್ಪರ್ಶತೆ ಸೋಷಿಯಲ್ ಇವಿಲ್ಸ್ ಇಟ್ ಮೀನ್ಸ್ ಏನಾಕೈತಿ ಸಾಮಾಜಿಕ ಪಿಡುಗು. ಈ ಅಸ್ಪರ್ಶತೆ ಅಂದರೆ ಅನ್ಟಚಬಿಲಿಟಿ ಅನ್ನೋದು ಏನಾಗಿರ್ತೈತಿ ಅನ್ನೋದೊಂದು ಸೋಷಿಯಲ್ ಇವಿಲ್ ಅಂತಂದ್ರೆ ಸಾಮಾಜಿಕ ಪಿಡುಗಾಗಿರ್ತೈತಿ. ಅದೇ ರೀತಿ ಇವೆಲ್ಲ ಅಂಶಗಳು ಅಂಬೇಡ್ಕರ್ ಅವ್ರ ಮೇಲೆ ಏನು ಮಾಡ್ತಿರ್ತಾವೆ ಪರಿಣಾಮವನ್ನು ಬೀರ್ತಿರ್ತಾವೆ. ಅದಕ್ಕೆ ಅವ್ರು ಏನು ಮಾಡ್ತಿರ್ತಾರೋ ತಮ್ಮ ಶಾಲಾ ದಿನಗಳಲ್ಲಿ ಇವೆಲ್ಲ ವಿಷಯಗಳ ಕುರಿತು ಮಾಹಿತಿಯನ್ನು ತಿಳ್ಕೊತಿರ್ತಾರೋ. ಸೊ ನೆಕ್ಸ್ಟ್ ಅಂಬೇಡ್ಕರ ಸ್ಟಡಿಡ್ ಎಟ್ ದಿ Epinstone College, Bombay and obtained BA degree. He secured a job under the patronage of His Highness the Maharaja of Baroda. ಸೊ ಅವ್ರು ಏನು ಮಾಡ್ತಿರ್ತಾರೆ ಅಂಬೇಡ್ಕರ್ ಅವರ ಅಭ್ಯಾಸವನ್ನು ಎಪಿನ್ಸ್ಟನ್ ಕಾಲೇಜ್, ಯಾವ ಕಾಲೇಜ್ ಎಪಿನ್ಸ್ಟನ್ ಕಾಲೇಜ್ ಬಾಂಬೆ ಅಂತಂದರು. ಬಾಂಬೆಯಲ್ಲಿರುವಂಥ ಎಪಿನ್ಸ್ಟನ್ ಕಾಲೇಜಿನಲ್ಲಿ BA ಡಿಗ್ರಿ ಅಂತಂದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್ BA ಡಿಗ್ರಿ ಪದವಿಯನ್ನು ಅವರು ಮುಗಿಸ್ಕೊಂಡು ಹಿ ಸೆಕ್ಯೂರ್ಡ್ ಅಂತಂದ್ರೆ BA ಡಿಗ್ರಿಯನ್ನು ಸೆಕ್ಯೂರ್ ಅಂತಂದ್ರೇನು ಪಾಸಾದರು. ಅಂದರೆ BA ಡಿಗ್ರಿ ಒಂದಿಗೇನು ಪಾಸಾಗಿ ಒಂದು ಒಳ್ಳೆಯ ಕೆಲಸದೊಂದಿಗೆ ಅವ್ರು ಏನೋ ಮಾಡ್ತಾರೋ ಮರಳಿ ಬರ್ತಾರೆ. ಸೊ ಹೈನೆಸ್ ಆಫ್ ಮಹಾರಾಜ ಆಫ್ ಬರೋಡಾ ಆ್ಯಂಡ್ ವೆಂಟ್ ಟು ಅಮೇರಿಕಾ ಆ್ಯಂಡ್ ರಿಟರ್ನ್ ಟು ಇಂಡಿಯಾ ಇನ್ 1917. ಸೊ ಅವರು BA ಡಿಗ್ರಿಯನ್ನು ಮುಗಿಸ್ಕೊಂಡ ನೆಕ್ಸ್ಟ್ ಏನು ಮಾಡ್ತಾರೆ ಅಂದ್ರೆ ಮಹಾರಾಜ ಆಫ್ ಬರೋಡಾ ಅಂತಂದ್ರೆ ಬರೋಡಾ ಅನ್ನುವಂಥ ಒಂದು ಕೇಂದ್ರದಲ್ಲಿ ಮಹಾರಾಜ ಆಫ್ ಬರೋಡಾ ಅನ್ನೋ ಕೇಂದ್ರದಲ್ಲಿ ವೆಂಟ್ ಟು ಅಮೇರಿಕಾ ಆ್ಯಂಡ್ ರಿಟರ್ನ್ ಇನ್ ಇಂಡಿಯಾ 1970 ವಿತ್ ಇಸ್ PhD. ಅಂದ್ರೆ PhD ಡಿಗ್ರಿಯನ್ನು ಅಂತಂದ್ರೆ ಡಾಕ್ಟರ್ ಆಫ್ ಫಿಲಾಸಫಿ ಅನ್ನುವಂಥ ಒಂದು ಪದವಿ, ಈ ಉನ್ನತ ಪದವಿಯನ್ನು ಅವರು ಪಡ್ಕೊಂಡು ಏನು ಮಾಡ್ತಾರೋ 1917 ಅಂತಂದ್ರೆ 1970ನಲ್ಲಿ ಅಮೇರಿಕಾದಲ್ಲಿ ಅವ್ರು ಏನು ಮಾಡ್ತಾರೋ ಈ PhD ಪದವಿಯನ್ನು ಪಡೆದುಕೊಂಡು ಬರ್ತಾರೆ. PhD he got a job, higher merit letter, he went to London and returned as a barrister. Ambedkar become the first law minister of India. ಸೊ ಅವ್ರು ಏನು ಮಾಡ್ತಾರೋ PhD ಪದವಿಯನ್ನು ಪಡೆದುಕೊಂಡ ನಂತರ ಏನು ಮಾಡ್ತಾರೋ ಮೆರಿಟ್ ಲೆಟರ್ ವೆಂಟ್ ಟು ಲಂಡನ್ ಆ್ಯಂಡ್ ರಿಟರ್ನ್ ಬ್ಯಾರಿಸ್ಟರ್ ಅಂಬೇಡ್ಕರ್ ಅಂದರೆ ಬ್ಯಾರಿಸ್ಟರ್ ಅನ್ನುವಂಥ ಒಂದು ಪದವಿಯನ್ನು ಪಡ್ಕೊಂಡವ್ರು ಏನು ಮಾಡ್ತಾರೋ ಬಿಕಮ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ ಅಂತಂದ್ರೆ ಒಂದು ಕಾನೂನಿನ ಮೂಲಕ ಅಂದರೆ ಸಂವಿಧಾನವನ್ನು ರಚನೆ ಮಾಡ್ಲಿಕ್ಕೆ ಅವ್ರು ಎಲ್ಲಿ ಬರ್ತಾರೋ ಇಂಡಿಯಾ ಅಂತಂದ್ರೆ ನಮ್ಮ ಭಾರತ ದೇಶಕ್ಕೆ ಮರಳಿ ಬರ್ತಾರೋ. ಯಾರು ಮರಳಿ ಬರ್ತಾರೆ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಸೊ ನೆಕ್ಸ್ಟ್ he worked day and night to formulated the Constitution of Independent India. He made few provisions for the development of low cost people in the Constitution. ಸೊ ಅವ್ರಿಗೆ ಏನಿರ್ತೈತೆ ಅಂತಂದ್ರೆ ಮೇಲು ಕೀಳು ಬಡವ ಶ್ರೀಮಂತ ಅನ್ನುವಂಥ ಕಾಸ್ಟಿಸಮ್ ಅಂತಂದರೆ ಜಾತೀಯತೆ. ಕಾಸ್ಟಿಸಮ್ ಮೀನ್ಸ್
ಜಾತೀಯತೆ ಅಂತಂದ್ರೆ ಜಾತ್ಯತೀತ ಅಂದ್ರೆ ಜಾತಿ ಭೇದ ಭಾವ ಮಾಡೋದನ್ನು ಅವ್ರು ಏನು ಮಾಡಬೇಕು ಮಾಡ್ತಿರ್ತಾರಂದ್ರೆ ಖಂಡಿಸ್ತಿರ್ತಾರೆ. ಅಂತಂದ್ರೆ ಆಲ್ ಆರ್ ಈಕ್ವಲ್ ಅಂತಂದ್ರೆ ಎಲ್ಲರೂ ಸಮಾನರು ಅಂತ ತಿಳಿದುಕೊಳ್ಳೋಣ ಅಂತೇಳಿ ಅದ್ರ ವಿರುದ್ಧ ಏನು ಮಾಡ್ತಿರ್ತಾರು, ಹೋರಾಡ್ತಿರ್ತಾರು. ಸೊ ಹಿ ವರ್ಕ್ ಡೇ ನೈಟ್ ಆ್ಯಂಡ್ ಫಾರ್ಮುಲೇಟೆಡ್ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಅವರು ಹಗಲಿರುಳು ಯಾವ ಸಂಬಂಧ ಅವ್ರು ವರ್ಕ್ ಮಾಡ್ತಿರ್ತಾರೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಸಂವಿಧಾನದ ಬಗ್ಗೆ ಅವರು ಅಧ್ಯಯನವನ್ನು ಮಾಡ್ತಿರ್ತಾರೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತಂದ್ರೆ ಭಾರತವು ಸ್ವತಂತ್ರಮಯವಾಗಿರಬೇಕು, ಸ್ವತಂತ್ರವು ಸಿಗಬೇಕು, ಸಂವಿಧಾನವನ್ನು ಉತ್ತಮ ರೀತಿಯಲ್ಲಿ ನಡೆಸಬೇಕು ಅನ್ನೋದು ಅವ್ರದ್ದು ಏನಿರ್ತೈತಿ, ಕನಸಾಗಿ ಇರ್ತೈತಿ. ಸೊ ಹಿ ಮೇಡ್ ಫ್ಯೂ ಪ್ರಿವಿಷನ್ಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಲೋ ಕಾಸ್ಟ್ ಪೀಪಲ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಯಾರು ಕೆಳಮಟ್ಟದ ಜನರು ಇರ್ತಾರಲ್ಲ ಅಂತಂದ್ರೆ ಬಡವರ್ಗದ ಜನರನ್ನು ಅವ್ರೇನು ಮಾಡಬೇಕು, ಡೆವಲಪ್ಮೆಂಟ್ ಅಂತಂದ್ರೆ ಆ ಬಡ ವರ್ಗದ ಜನರನ್ನು ಬೆಳವಣಿಗೆ ಹೊಂದಬೇಕು, ಅವರಿಗೂ ಕೂಡ ಒಂದು ಫ್ರೀಡಮ್ ಅಂತಂದ್ರೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡ್ಬೇಕಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶ್ರಮ ವಹಿಸ್ತಿರ್ತಾರೆ. ಸೊ ನೆಕ್ಸ್ಟ್ he become a Buddhist on 14th October 1956 for peace of ಮೈಂಡ್. ಸೊ ಅವರು ಏನು ಮಾಡ್ತಿರ್ತಾರೆ ಅಂತಂದ್ರೆ ತಮ್ಮ ಮನಸ್ಸಿನ ಶಾಂತಿಗಾಗಿ, ಪೀಸ್ ಆಫ್ ಮೈಂಡ್ ಅಂತಂದ್ರೆ ಮನಸ್ಸಿನ ನೆಮ್ಮದಿಗಾಗಿ ಅವ್ರು ಏನು ಮಾಡ್ತಾರಂತಂದ್ರೆ ಬುದ್ಧಿಷ್ಟ ಅಂತಂದ್ರೆ ಬೌದ್ಧ ಧರ್ಮಕ್ಕೆ ಅವರು ಮತಾಂತರಗೊಳ್ತಾರೆ. ಯಾವಾಗ ಅಂತಂದ್ರೆ ಆನ್ 14th October ಅಂತಂದ್ರೆ ಅಕ್ಟೋಬರ್ 14 ಮತ್ತು 1956 14th October 1956 ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಬುದ್ಧಿಸ್ಟ್ ಪೀಸ್ ಆಫ್ ಮೈಂಡ್ ಅಂತಂದ್ರೆ ಮನಸ್ಸಿನ ಶಾಂತಿಗಾಗಿ ಅವ್ರು ಏನು ಮಾಡ್ತಾರೋ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ತಾರೆ. ಯಾರಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫಾರ್ ಅ ಪೀಸ್ ಆಫ್ ಮೈಂಡ್ ಅಂತಂದ್ರೆ ಮನಸ್ಸಿನ ಶಾಂತಿ ಮತ್ತು ನೆಮ್ಮದಿಗಾಗಿ ಅವ್ರು ಏನು ಮಾಡ್ತಾರೋ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ತಾರೋ. ಸೊ ನೆಕ್ಸ್ಟ್ ಪೀಪಲ್ ಆಫ್ ಇಂಡಿಯಾ ಕಾಲ್ಡ್ ಹಿಮ್ ಬಾಬಾ ಸಾಹೇಬ್. ಸೊ ಅವರು ಮತಾಂತರಗೊಳ್ಳಂತಲೇ ಏನು ಮಾಡ್ತಾರಂತ ಇಂಡಿಯನ್ಸ್ ಅಂತಂದ್ರೆ ನಾವು ಭಾರತೀಯರು ಏನಂತ ಅವ್ರನ್ನ ಕರೀತಾರಂತಂದ್ರೆ ಬಾಬಾ ಸಾಹೇಬ್. ಅವ್ರನ್ನ ಏನಂತ ಕರೀತಾರಂತಂದ್ರೆ ಬಾಬಾ ಸಾಹೇಬ್. ಕಾಲ್ಡ್ ಹಿಮ್ ಬಾಬಾ ಸಾಹೇಬ್ ಅಂತಂದ್ರೆ ಭಾರತೀಯರವ್ರು ಏನಂತ ಕರೀತಾರಂತಂದ್ರೆ ಬಾಬಾ ಸಾಹೇಬ್ ಅಂತೇಳಿ ಅವ್ರನ್ನ ಅಂಬೇಡ್ಕರ್ ಅವರನ್ನು ಕರೀತಾರು. ಸೊ ನೆಕ್ಸ್ಟ್ ಅಂಬೇಡ್ಕರ ಫಾಸ್ಟ್ ಅವೇ ಆನ್ December 6, 1956. Statue of Ambedkar are installed in almost all big cities of country as a mark of respect to that great leader. ಸೊ ಅಂಬೇಡ್ಕರ್ ಅವರು ಏನಾಗ್ತಾರಂತಂದ್ರೆ ಅಂಬೇಡ್ಕರ ಫಾಸ್ಟ್ ಅವೇ ಅಂತಂದ್ರೆ ಅಂಬೇಡ್ಕರ್ ಅವರು ಮರಣ ಹೊಂದಿದ ದಿನ ಯಾವುದಂತಂದ್ರೆ December 6, 1956 ಅಂತಂದ್ರೆ 1956 ಡಿಸೆಂಬರ್ 6ರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನಾಗ್ತಾರೋ ಮರಣವನ್ನು ಹೊಂದುತ್ತಾರೆ. ಸೊ ಸ್ಟ್ಯಾಚ್ಯೂ ಇಟ್ ಮೀನ್ಸ್ ಮೂರ್ತಿ, ಪ್ರತಿಮೆ ಅಂಥೇಳಿ ಕರೀತಾರೆ. Statue of Ambedkar are installed in almost all big cities of country as a mark of respect to that great leader. ಸೊ ಅವ್ರು ಯಾವ ರೀತಿ ಮರ್ಯಾದೆ ಅಂತಂದ್ರೆ ಅವ್ರು ಯಾವ ರೀತಿ ಗೌರವವನ್ನು ಸಲ್ಲಿಸ್ತಾರಂತಂದ್ರೆ ಅವರ ಎಲ್ಲ ನಗರಗಳಲ್ಲಿ ಅಂತ ಇನ್ಸ್ಟಾಲ್ ಇನ್ ಆಲ್ಮೋಸ್ಟ್ ಬಿಗ್ ಸಿಟೀಸ್ ಅಂತಂದ್ರೆ ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ. ಮೂರ್ತಿಯನ್ನು ಸ್ಥಾಪನೆ ಮಾಡುವುದರ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಗ್ರೇಟ್ ಲೀಡರ್ ಅಂತಂದ್ರೆ ಉತ್ತಮ ನಾಯಕರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ್ಯಸ್ ಅ ಗ್ರೇಟ್ ಲೀಡರ್ ಅಂತಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಉತ್ತಮವಾದ ನಾಯಕರು ಅನ್ನೋದನ್ನು ಜನರು ಏನು ಮಾಡ್ತಾರೋ ತೋರಿಸ್ತಾರೆ. ಸೊ ಸ್ಟ್ಯಾಚ್ಯೂ ಆಫ್ ಅಂಬೇಡ್ಕರ್ ಆರ್ ಇನ್ಸ್ಟಾಲ್ ಇನ್ ಆಲ್ಮೋಸ್ಟ್ ಬಿಗ್ ಸಿಟೀಸ್ ಕಂಟ್ರಿ ಟು ಮಾರ್ಕ್ ರೆಸ್ಪೆಕ್ಟ್ ದ್ಯಾಟ್ ಗ್ರೇಟ್ ಲೀಡರ್. ಸೊ ದಿಸ್ ಈಸ್ ಅಂಬೇಡ್ಕರ ಸ್ಟೋರೀಸ್. ಅಂಬೇಡ್ಕರ್ ಅವರ ಬಗ್ಗೆ ಪ್ಯಾಸೇಜ್ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ಈ ಪ್ಯಾಸೇಜ್ ಮೇಲೆ 5 ಕ್ವಶನ್ಸ್ ಬರ್ತಾವೆ. ಆ 5 ಕ್ವಶನ್ಸ್ಗೆ 1 ಕ್ವಶನ್ಸ್ಗೆ 4 ಆನ್ಸರ್ಸ್ ಬರ್ತಾವೆ. ಸೊ ಫಸ್ಟ್ ಕ್ವಶನ್ಸ್ ಈಸ್ ವಾಟ್ ವಾಸ್ ಡೀಪ್ಲಿ ಅಫೆಕ್ಟೆಡ್ ಆನ್ ಅಂಬೇಡ್ಕರ್. First one is what was deeply affected on Ambedkar ಅಂತಂದ್ರೆ ಅಂಬೇಡ್ಕರ್ ಅವರ ಮೇಲೆ ಯಾವ ಅಂಶ ಭಾಳ ಪರಿಣಾಮಕಾರಿಯಾಗಿ ಬಿದ್ದಿರ್ತೈತಿ. ಸೊ ಫಸ್ಟ್ ಒನ್ ರ್ಯಾಸಿಸಮ್. ಸೊ ಫಸ್ಟ್ ಒನ್ ರ್ಯಾಸಿಸಮ್. ವಾಟ್ ವಾಸ್ ಡೀಪ್ಲಿ ಅಫೆಕ್ಟೆಡ್ ಆನ್ ಅಂಬೇಡ್ಕರ್ ಅಂತಂದ್ರೆ ಅಂಬೇಡ್ಕರ್ ಅವರ ಮೇಲೆ ಯಾವ ಅಂಶ ಪರಿಣಾಮಕಾರಿಯಾಗಿ ಬೀಳ್ತಿದೆ. ಸೊ ಫಸ್ಟ್ ಒನ್ ರ್ಯಾಸಿಸಮ್. ರ್ಯಾಸಿಸಮ್ ಮೀನ್ಸ್
ಸೊ ಫಸ್ಟ್ ಒನ್ ರ್ಯಾಷಿಸಮ್. ರ್ಯಾಷಿಸಮ್ ಅಂತಂದ್ರೇನು? ರ್ಯಾಷಿಸಮ್ ಅಂತಂದರೆ ಸೊ ಸೆಕೆಂಡ್ ಒನ್ ಕಾಸ್ಟ್ ಸಿಸ್ಟಮ್ ಅಂತಂದರೆ ಜಾತಿ ವ್ಯವಸ್ಥೆ. ಥರ್ಡ್ ಒನ್ ಸೆಕೆಂಡ್ ಒನ್ ಕಾಸ್ಟ್ ಸಿಸ್ಟಮ್ ಅಂತಂದರೆ ಜಾತಿ ವ್ಯವಸ್ಥೆ. ಥರ್ಡ್ ಒನ್ನು ಫೀಲಿಂಗ್ ಇನ್ಫೆರಿಯರ್ ಅಂತಂದರೆ ಕೀಳರಿಮೆ ಮನೋಭಾವ. ಯಾವುದು? ಕೀಳರಿಮೆ ಮನೋಭಾವ. ಸೊ ಅನ್ಟಚಬಿಲಿಟಿ ಅಂತಂದ್ರೇನು? ಅಸ್ಪಶ್ಯತೆ. ಅನ್ಟಚಬಿಲಿಟಿ ಅಂತಂದ್ರೇನು? ಅಸ್ಪಶ್ಯತೆ. ಸೊ ವಾಟ್ ವಾಸ್ ಡೀಪ್ಲಿ ಅಫೆಕ್ಟೆಡ್ ಆನ್ ಅಂಬೇಡ್ಕರ? ಇದರಲ್ಲಿ ಯಾವುದು ಆನ್ಸರ್ ಅಂತಂತಂದರೆ ಸೊ ರ್ಯಾಸಿಸಮ್, ಕಾಸ್ಟ್ ಸಿಸ್ಟಮ್, ಫೀಲಿಂಗ್ ಇನ್ಫೆರಿಯರ್ ಆ್ಯಂಡ್ ಅನ್ಟಚಬಿಲಿಟಿ. ರ್ಯಾಸಿಸಮ್ ಅಂತಂದರೆ ಏನಂದರೆ ಜಾತೀಯತೆ ಅಂತಂದರೆ ಇದರಲ್ಲಿ ವಾಟ್ ವಾಸ್ ಡೀಪ್ಲಿ ಅಫೆಕ್ಟೆಡ್ ಆನ್ ಅಂಬೇಡ್ಕರ್ ಅಂತಂದರೆ ಅಂಬೇಡ್ಕರ್ ಅವರ ಮೇಲೆ ಪ್ರಭಾವ ಬೀರಿದಂಥ ಅಂಶ ಯಾವುದಂತಂದ್ರೆ ಇದರಲ್ಲಿ ರ್ಯಾಸಿಸಮ್ ಅಂತಂದರೆ ಅಂಬೇಡ್ಕರ್ ಅವರಿಗೆ ಕೀಳರಿಮೆ ಮೇಲೆ ಭಾಳ ಇರೋಕ್ಕಿಲ್ಲ, ಅಸ್ಪಶ್ಯತೆ ಇರಲಿಕ್ಕೆ, ಜಾತೀಯತೆ ಇರೋಕ್ಕಿಲ್ಲ. ಇದ್ರ ಮೇಲೆ ಯಾವುದು? ರ್ಯಾಸಿಸಮ್ ಅಂತಂದರೆ. ಸೊ ನೆಕ್ಸ್ಟ್ ಕ್ವಶನ್, ವೇರ್ ಡಿಡ್ ಅಂಬೇಡ್ಕರ ಗೆಟ್ PhD ಅಂತಂದರೆ PhD ಪದವಿಯನ್ನು ಅವರು ಎಲ್ಲಿ ಪಡ್ಕೊಂಡ್ರು? ಸೊ ಫಸ್ಟ್ ಒನ್ ಬರೋಡಾ, ಸೆಕೆಂಡ್ ಒನ್ ಲಂಡನ್, ಥರ್ಡ್ ಒನ್ ಮುಂಬೈ, ಫೋರ್ತ್ ಒನ್ ಅಮೇರಿಕಾ. ಅವರು PhD ಪದವಿಯನ್ನು ಬರೋಡಾದಲ್ಲಿ ಪಡ್ಕೊಳ್ಳಿಲ್ಲ. ನೆಕ್ಸ್ಟ್ ಲಂಡನ್ದಲ್ಲೂ ಅವರು ಪಡ್ಕೊಳ್ಳಿಲ್ಲ. ಸೊ ಥರ್ಡ್ ಒನ್ ಮುಂಬೈದು ದಿಸ್ ಈಸ್ ರಾಂಗ್ ಆನ್ಸರ್. ಸೊ ಲಾಸ್ಟ್ ಒನ್ ಅಮೇರಿಕಾದಲ್ಲಿ ಅವರು ಏನು ಮಾಡಿದರು? PhD ಪದವಿಯನ್ನು ಪಡ್ಕೊಂಡ್ರು. ಸೊ ನೆಕ್ಸ್ಟ್ ಕ್ವಶನ್, ಆನ್ ವಿಚ್ ಎಲಿಮೆಂಟ್ ಇನ್ ಕಾನ್ಸ್ಟಿಟ್ಯೂಷನ್ ಡಿಡ್ ಅಂಬೇಡ್ಕರ ಹೈಲಿ ಎಂಪೇಸ್ ಅಂತಂದರೆ ಅಂಬೇಡ್ಕರ್ ಅವರಿಗೆ ಸಂವಿಧಾನದಲ್ಲಿ ಯಾವ ವಿಷಯಕ್ಕೆ ಜಾಸ್ತಿ ಅವರು ಒತ್ತನ್ನು ಕೊಟ್ಟರು ಅಂತಂದ್ರೆ ಇಟ್ ಮೀನ್ಸ್ ಕಾನ್ಸ್ಟಿಟ್ಯೂಷನ್ ಡಿಡ್ ಅಂಬೇಡ್ಕರ ಹೈಲಿ ಎಂಪೇಸ್ ಅಂತಂದ್ರೆ ಯಾವುದಕ್ಕೆ ಅವ್ರು ಜಾಸ್ತಿ ಒತ್ತನ್ನು ಕೊಟ್ಟರು? ಸೊ ಫಸ್ಟ್ ಒನ್ ಸೋಷಿಯಲ್ ಇವಿಲ್ ಅಂತಂದರೆ ಸಾಮಾಜಿಕ ಪಿಡುಗು. ಫಸ್ಟ್ ಒನ್ ಸೋಷಿಯಲ್ ಇವಿಲ್, ಸಾಮಾಜಿಕ ಪಿಡುಗು. ಸೊ ಸೆಕೆಂಡ್ ಒನ್ ಆಲ್ ಆರ್ ಈಕ್ವಲ್ ಇನ್ ದ ಎಜುಕೇಷನ್ ಅಂತಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲರೂ ಸಮಾನರು, ಈ ಅಂಶವನ್ನು ಅವರು ಹೇಳ್ತಾರು. ಸೊ ನೆಕ್ಸ್ಟ್ ಒನ್ ಡೆವಲಪ್ಮೆಂಟ್ ಆಫ್ ಲೋವರ್ ಕಾಸ್ಟ್ ಪೀಪಲ್ ಅಂತಂದರೆ ಕೆಳದರ್ಜೆಯ ಜನರಿಗೆ ಅವರೇನು ಬೆಳವಣಿಗೆ ಅಂದರೆ ಕೆಳದರ್ಜೆಯ ಜನರ ಬೆಳವಣಿಗೆಯ ಬಗ್ಗೆ ಹೇಳ್ತಾರಂತ. ಸೊ ಲಾಸ್ಟ್ ಒನ್ ಟು ಡೆವಲಪ್ಮೆಂಟ್ ಆಫ್ ಅಪ್ಪಸ್ ಕಾಸ್ಟ್ ಆ್ಯಂಡ್ ಕಾಸ್ಟಿಸಮ್. ಸೊ ಲಾಸ್ಟ್ ಒನ್ ಯಾವುದು? ಟು ಡೆವಲಪ್ಮೆಂಟ್ ಆಫ್ ಅಪ್ಪಸ್ ಕಾಸ್ಟ್ ಆ್ಯಂಡ್ ಕಾಸ್ಟಿಸಮ್. ಸೊ ಇದರಲ್ಲಿ ಯಾವುದಂತಂದ್ರೆ ಅವರು ಆಲ್ ಆರ್ ಈಕ್ವಲ್, ಸೋಷಿಯಲ್ ಇವಿಲ್ ಇದು ಅಲ್ಲ, ಇದು ರಾಂಗ್ ಆನ್ಸರ್. ಆಲ್ ಆರ್ ಈಕ್ವಲ್ ಇನ್ ಎಜುಕೇಷನ್ ಅಂತಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲರೂ ಸಮಾನರು, ಇದು ಕೂಡ ರಾಂಗ್ ಆನ್ಸರ್. ಸೊ ಡೆವಲಪ್ಮೆಂಟ್ ಆಫ್ ಲೋವರ್ ಕಾಸ್ಟ್ ಪೀಪಲ್. ಸೊ ಟು ಡೆವಲಪ್ಮೆಂಟ್ ಆಫ್ ಅಪ್ಪರ್ಸ್ ಕಾಸ್ಟ್ ಆ್ಯಂಡ್ ಕಾಸ್ಟಿಸಮ್. ಸೊ ಇದರಲ್ಲಿ ಯಾವುದಂತಂತಂದ್ರೆ ಇದರಲ್ಲಿ ಮೂರನೇ ಡೆವಲಪ್ಮೆಂಟ್ ಆಫ್ ಲೋವರ್ ಕಾಸ್ಟ್ ಪೀಪಲ್ ಅಂತಂದ್ರೆ ಕೆಳದರ್ಜೆಯ ಜನರ ಬೆಳವಣಿಗೆ ಕೂಡ ಇದು ತಪ್ಪಾದ ಹೇಳಿಕೆ. ಸೊ ಲಾಸ್ಟ್ ಒನ್ ಟು ಡೆವಲಪ್ಮೆಂಟ್ ಆಫ್ ಅಪ್ಪರ್ಸ್ ಕಾಸ್ಟ್ ಆ್ಯಂಡ್ ಕಾಸ್ಟಿಸಮ್. ಸೊ ಇದು ಏನು? ರೈಟ್ ಆನ್ಸರ್. ಅಂತಂದ್ರೆ ಕಾಸ್ಟ್ ಆ್ಯಂಡ್ ಕಾಸ್ಟಿಸಮ್ ಅಂತಂದರೆ ಜಾತಿ ಮತ್ತು ಜಾತ್ಯತೀತ ಬಗ್ಗೆ ಅವ್ರ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಅಂಬೇಡ್ಕರ್ ಅವರು. ಸೊ ಫೋರ್ತ್ ಒನ್ ಕ್ವಶನ್ಸ್ ಈಸ್ ವೈ ಡಿಡ್ ಅಂಬೇಡ್ಕರ ಕನ್ವರ್ಟ್ ಟು ಬುದ್ಧಿಸಮ್ ಅಂತಂದ್ರೆ ಅವರು ಬೌದ್ಧ ಧರ್ಮಕ್ಕೆ ಯಾವ ಕಾರಣಕ್ಕೆ ಅವ್ರು ಬೌದ್ಧ ಧರ್ಮವನ್ನು ಸೇರ್ಕೋತಾರು? ವೈ ಡಿಡ್ ಅಂಬೇಡ್ಕರ ಕನ್ವರ್ಟ್ ಟು ಬುದ್ಧಿಸಮ್ ಅಂತಂದ್ರೆ ಅವರು ಬೌದ್ಧ ಧರ್ಮಕ್ಕೆ ಮತಾಂತರವನ್ನು ಯಾಕೆ ಹೋಗ್ತಾರು ಅಂತಂದ್ರೆ ಮತಾಂತರ ಯಾಕೆ ಹೊಂತಾರು ಬೌದ್ಧ ಧರ್ಮದಲ್ಲಿ? ಸೊ ಫಸ್ಟ್ ಒನ್ ಬುದ್ಧಿಷ್ಟ ಇನ್ವೈಟೆಡ್ ಹಿಮ್ ಅಂತಂದ್ರೆ ಬುದ್ಧಿಷ್ಟ ಅಂತಂದ್ರೆ ಬೌದ್ಧರು ಅವರನ್ನು ಇನ್ವೈಟ್ ಮಾಡ್ತಾರೋ ಅಂತಂದ್ರೆ ಬೌದ್ಧರು ಅವರನ್ನು ಕರೀತಾರೋ ಅಂತ ಅರ್ಥ. ಸೊ ಸೆಕೆಂಡ್ ಒನ್ ಟು ಎಕ್ಸ್ಪ್ಲೋರ್ ನ್ಯೂ ರಿಲಿಜಿಯನ್ ಅಂತಂದವರು ಹೊಸದಾದ ಧರ್ಮವನ್ನು ಉದಯ ಮಾಡಲಿಕ್ಕೆ ಅಂತಂದ್ರೆ ಹೊಸದಾದ ಧರ್ಮವನ್ನು ರಚನೆ ಮಾಡಲಿಕ್ಕೆ ಹೋಗ್ತಾರೋ ಅಂತ ಹೇಳ್ತಾರೆ. ಸೊ ಥರ್ಡ್ ಒನ್ ಫಾರ್ ಪೀಸ್ ಆಫ್ ಮೈಂಡ್ ಅಂತಂದ್ರೆ ತಮ್ಮ ಮನಸ್ಸಿನ ಶಾಂತಿ ಮತ್ತು ನೆಮ್ಮದಿಗಾಗಿ ಹೋಗ್ತಾರೆ. ಸೊ ಫೋರ್ತ್ ಒನ್
ಟು ಮೇಕ್ ಎವರಿ ಒನ್ ಹ್ಯಾಪಿ ಅಂತಂದ್ರೆ ಎಲ್ಲದರ ಸಂತೋಷಕ್ಕಾಗಿ ಅವ್ರು ಹೋಗ್ತಾರೆ. ಸೊ ಇದರಲ್ಲಿ ಬುದ್ಧಿಷ್ಟ ಇನ್ವೈಟೆಡ್ ಹಿಮ್, ಇದು ಬುದ್ಧಿಷ್ಟ ಅಂತಂದ್ರೆ ಬುದ್ಧಿಷ್ಟ ಅವರು ಕರೆದಿದ್ದಕ್ಕೆ ಅಂತಂದ್ರೆ ಇದು ರಾಂಗ್ ಆನ್ಸರ್. ಸೊ ನೆಕ್ಸ್ಟ್ ಟು ಎಕ್ಸ್ಪ್ಲೋರ್ ನ್ಯೂ ರಿಲಿಜಿಯನ್ ಅಂತಂದ್ರೆ ಹೊಸದಾದ ಧರ್ಮದ ಉದಯಕ್ಕೆ ಅವ್ರು ಹೋಗಂಗಿಲ್ಲ, ಇದು ಕೂಡ ರಾಂಗ್ ಆನ್ಸರ್. ಸೊ ನೆಕ್ಸ್ಟ್ ಫಾರ್ ಅ ಪೀಸ್ ಆಫ್ ಮೈಂಡ್, ಅವರು ತಮ್ಮ ಮನಸ್ಸಿನ ನೆಮ್ಮದಿ ಮತ್ತು ಶಾಂತಿಗಾಗಿ ಹೋಗ್ತಾರೆ, ಇದು ಏನು ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಟು ಮೇಕ್ ಅ ಎವರಿ ಒನ್ ಹ್ಯಾಪಿ ಅಂತಂದ್ರೆ ಎಲ್ಲರ ಸಂತೋಷಕ್ಕಾಗಿ ಅವರು ಹೋಗಂಗಿಲ್ಲ, ಸೊ ಇದು ರಾಂಗ್ ಆನ್ಸರ್. ಸೊ ಈ ಕ್ವಶನ್ಸ್ಗೆ ಯಾವ ಆನ್ಸರ್ ಫಾರ್ ಪೀಸ್ ಆಫ್ ಮೈಂಡ್ ಅಂತಂದ್ರೆ ಅಂಬೇಡ್ಕರ್ ಅವ್ರು ಎದಕ್ಕೆ ಹೋಗ್ತಾರಂತಂದ್ರೆ ಮನಸ್ಸಿನ ಶಾಂತಿ ಮತ್ತು ನೆಮ್ಮದಿಗಾಗಿ. ಥರ್ಡ್ ಒನ್ ಈಸ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಹೌ ಡಿಡ್ ಇಂಡಿಯನ್ಸ್ ರೆಸ್ಪೆಕ್ಟ್ ಟು ಬಾಬಾ ಸಾಹೇಬ್, ಯಾವ ರೀತಿ ಹೇಗೆ ಜನರು ಬಾಬಾ ಸಾಹೇಬ್ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೋ ಅಂತಂದ್ರೆ ಯಾವ ರೀತಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾರೋ. ಹೌ ಡಿಡ್ ಇಂಡಿಯನ್ಸ್ ರೆಸ್ಪೆಕ್ಟ್ ಟು ಬಾಬಾ ಸಾಹೇಬ್, ಬಾಬಾ ಸಾಹೇಬ್ ಅವರಿಗೆ ಯಾವ ರೀತಿ ಅವ್ರ ಗೌರವವನ್ನು ಸಲ್ಲಿಸ್ತಾರೋ. ಸೊ ಫಸ್ಟ್ ಒನ್, ಬೈ ಸೆಲೆಬ್ರೇಟಿಂಗ್ ಹೀಸ್ ಬರ್ತ್ಡೇ ಎವರಿ ಇಯರ್, ಸೊ ಪ್ರತಿ ವರ್ಷ ಅವರ ಹುಟ್ಟು ಹಬ್ಬವನ್ನು ಅಂತಂದ್ರೆ ಅವರ ಜನ್ಮದಿನವನ್ನು ಆಚರಿಸುವ ಮೂಲಕ ಸೆಲೆಬ್ರೇಷನ್ ಮಾಡ್ತಾರೋ. ಇಲ್ಲ, ದಿಸ್ ಈಸ್ ರಾಂಗ್ ಆನ್ಸರ್. ಸೊ ನೆಕ್ಸ್ಟ್ ಬೈ ಅನೌನ್ಸಿಂಗ್ ಹಾಲಿಡೇ ಅಂತಂದ್ರೆ ಎಲ್ಲ ರಜಾ ದಿನಗಳನ್ನು ನೀಡುವುದರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸ್ತಾರೋ, ಇದು ಕೂಡ ರಾಂಗ್ ಆನ್ಸರ್. ಸೊ ಬೈ ಅನೌನ್ಸಿಂಗ್ ಹಾಲಿಡೇ ಈಸ್ ರಾಂಗ್ ಆನ್ಸರ್. ಸೊ ನೆಕ್ಸ್ಟ್ ಬೈ ಆರ್ಗನೈಸಿಂಗ್ ಬ್ಲಡ್ ಡೊನೇಟ್ ಕ್ಯಾಂಪ್ಸ್ ಅಂತಂದ್ರೆ ರಕ್ತದಾನ ಶಿಬಿರಗಳನ್ನು ಮಾಡುವುದರ ಮೂಲಕ ಬಾಬಾ ಸಾಹೇಬ್ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೋ ಅಂತಂದ್ರೆ ಬಾಬಾ ಸಾಹೇಬ್ ಅವರಿಗೆ ಗೌರವವನ್ನು ಸಲ್ಲಿಸೋದು ರಕ್ತದಾನದ ಮೂಲಕ, ಇದು ರಾಂಗ್ ಆನ್ಸರ್. ಅಂತಂದರೆ ಬ್ಲಡ್ ಡೊನೇಟ್ ಮಾಡುವುದರ ಮೂಲಕ ಅವರಿಗೆ ಜನ ಗೌರವವನ್ನು ಸಲ್ಲಿಸ್ತಾ ಇರೋದಿಲ್ಲ, ಸೊ ಇದು ರಾಂಗ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಬೈ ಇನ್ಸ್ಟಾಲಿಂಗ್ his statues in big cities. So next one is by installing his statues in big cities ಅಂತಂದ್ರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಬಾಬಾ ಸಾಹೇಬ್ ಅವರ ಪ್ರತಿಮೆಯನ್ನು ಮೂರ್ತಿಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಅವ್ರಿಗೆ ಏನು ಮಾಡ್ತಾರೆ, ಜನ ಗೌರವವನ್ನು ಮರ್ಯಾದೆಯನ್ನು ಸಲ್ಲಿಸ್ತಾರೆ. ಸೊ ದಿಸ್ ಈಸ್ ಕರೆಕ್ಟ್ ಆನ್ಸರ್. ಸೊ ಫಿಫ್ತ್ ಒನ್ ಕ್ವಶನ್ ಅಂದರೆ ಹೌ ಡಿಡ್ ಇಂಡಿಯನ್ ರೆಸ್ಪೆಕ್ಟ್ ಟು ಬಾಬಾ ಸಾಹೇಬ್ ಅವರಿಗೆ ಯಾವ ರೀತಿ ಗೌರವವನ್ನು ಸಲ್ಲಿಸ್ತಾರಂತಂದ್ರೆ ಬೈ ಇನ್ಸ್ಟಾಲಿಂಗ್ ಹೀಸ್ ಸ್ಟ್ಯಾಚ್ಯೂಸ್ ಇನ್ ಬಿಗ್ ಸಿಟೀಸ್ ಅಂತಂದ್ರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಬಾಬಾ ಸಾಹೇಬ್ ಅವರ ಮೂರ್ತಿಯನ್ನು ನಿರ್ಮಾಣ ಮಾಡುವುದರ ಮೂಲಕ ಬಾಬಾ ಸಾಹೇಬ್ ಅವರಿಗೆ ಜನರು ಏನು ಮಾಡ್ತಾರೋ ತಮ್ಮ ಗೌರವವನ್ನು ಸಲ್ಲಿಸ್ತಾರೋ. ಸೊ ನಿಮಗೆ ಈ ಪ್ಯಾಸೇಜ್ ಅರ್ಥ ಆಗಿದೆ ಅಂತ ತಿಳ್ಕೊತೇನೆ ನಾನು. ಸೊ ಇಲ್ಲಿಗೆ ಈ ಕ್ಲಾಸ್ ಓವರ್ ಆಯಿತು. ಸೊ ಟುಮಾರೋ ವಿ ಆರ್ ಕಂಟಿನ್ಯೂಯಿಂಗ್ ನೆಕ್ಸ್ಟ್ ಪ್ಯಾಸೇಜ್. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.